Eastern question. This topic is related to World War I. Okay, we are moving towards World War I. ಮೊದಲನೇ ವಿಶ್ವ ಯುದ್ಧಕ್ಕೆ ಹಲವಾರು ಕಾರಣಗಳಿದೆ. ಅದರಲ್ಲಿ ಇದು ಒಂದು ಕಾರಣ. What happened in the Balkans? Developments which happened in the Balkans. ಮೊದಲನೇ ವಿಶ್ವ ಯುದ್ಧಕ್ಕೆ ಇಮಿಡಿಯೇಟ್ ಕಾರಣ ಏನು? Developments in the Balkans. So we'll talk about it. So this topic is called Eastern question. So map ಅಲ್ಲಿ ಕೇಳಿ ಇಲ್ಲಿ ನೋಡಿ map. This is called Asia Minor or Balkans. Balkans ಅಂದ್ರೆ ಏನು? ಸೌತ್ ಈಸ್ಟ್ ಪೋರ್ಷನ್ ಆಫ್ ಯುರೋಪ್. ಸೌತ್ ಈಸ್ಟ್ ಪೋರ್ಷನ್ ಆಫ್ ಯುರೋಪ್ಗೆ ನಾವು ಬಲ್ಕನ್ ಪೆನಿನ್ಸುಲಾ ಅಂತ ಕರಿತೀವಿ. ತೋರಿಸ್ತೀನಿ, ಮ್ಯಾಪ್ ತೋರಿಸ್ತೀನಿ. ಸೊ ಇದು ನಿಜವಾದ ಮ್ಯಾಪ್ ನೋಡಿ, ಇದೆ ಬಲ್ಕನ್ಸ್ ಅಂತ ಕರಿತೀವಿ. ಓಕೆ, ಇಲ್ಲಿ ನೋಡಿ, ಇಲ್ಲಿ ಗಲ್ಫ್ ಇದೆ, ಇರಾಕ್ ಇದೆ, ಇಲ್ಲಿ ಇರಾಕ್ ಇದೆ, ಇರಾನ್ ಇಲ್ಲಿದೆ, ಆಯ್ತಾ. ಇಲ್ಲಿ ಸೌತ್ ಟ್ರಾನ್ಸ್ ಜಾರ್ಡನ್, ಅರೇಬಿಯಾ ಇದೆ, ಇಲ್ಲಿ ಈಜಿಪ್ಟ್ ಇದೆ, ರೈಟ್. ಇಲ್ಲಿ ಟರ್ಕಿ ಇದೆ, ದಿಸ್ ಇಸ್ ಟರ್ಕಿ. ಓಕೆ, ರಷ್ಯಾ ಇಲ್ಲಿದೆ, ಆಸ್ಟ್ರಿಯಾ, ಹಂಗರಿ ಇಲ್ಲಿದೆ. ಇದಕ್ಕೆ ನಾವು ಬಲ್ಕನ್ಸ್ ಅಂತ ಕರಿತೀವಿ. ಇಲ್ಲಿ ಇಟಲಿ ಇಲ್ಲಿದೆ. ಅಂದ್ರೆ ಸೌತ್ ಈಸ್ಟ್ ಪೋರ್ಷನ್ ಆಫ್ ಯುರೋಪ್. ಓಕೆ, ವಾಟ್ ಇಸ್ ದ ಜಿಸ್ಟ್ ಆಫ್ ದಿಸ್ ಟಾಪಿಕ್ ಹೇಳ್ತೀನಿ ಕೇಳಿ, ಅರ್ಥ ಮಾಡ್ಕೊಳ್ಳಿ. ಇಸ್ಲಾಂ ಧರ್ಮ ಯಾವಾಗ ಸ್ಥಾಪನೆ ಆಗಿದ್ದು? ಯಾರಪ್ಪ ಹೇಳಿದ್ದು? ಕೈ ಎತ್ತಪ್ಪ. 4th century. No, you're not correct. You're little early. ಅದು ಆಗಿ 7th century. So Islam was founded by Prophet Muhammad, ಅಲ್ವಾ? Prophet Muhammad ಪೈಗಂಬರರು ಇಸ್ಲಾಂ ಧರ್ಮನ ಸ್ಥಾಪನೆ ಮಾಡಿದ್ದು. The date is 622 AD. This is the accepted date for the birth of Islam. 7th century. ಆಯ್ತಾ? Muhammad so he once Islam was born, Islam rapidly spread throughout the Arabian Peninsula. People earlier used to follow some tribal religions, tribal cults, but Islam became very popular and it rapidly spread, and the entire Arabian Peninsula came to be Islamized. So ಕಾಲಕ್ರಮೇಣ ತೀವ್ರವಾಗಿ ಇಸ್ಲಾಂ ಸ್ಪ್ರೆಡ್ ಆಗುತ್ತೆ, ಅಂಡ್ ಇಡೀ ಎಂಟೈರ್ ಅರೇಬಿಯನ್ ಪೆನಿನ್ಸುಲಾ ಇಸ್ಲಾಂ ಧರ್ಮಕ್ಕೆ ಮತಾಂತರಗೊಳ್ಬಿಡುತ್ತೆ. ಜನ ಇಸ್ಲಾಂ ಧರ್ಮನ ಫಾಲೋ ಮಾಡಕ್ ಶುರು ಮಾಡ್ತಾರೆ, ಆಯ್ತಾ. ಮೊಹಮ್ಮದ್ ಪೈಗಂಬರರು ಸತ್ತ ಮೇಲೆ, ಆಫ್ಟರ್ ದ ಡೆತ್ ಆಫ್ ಪ್ರಾಫಿಟ್ ಮೊಹಮ್ಮದ್, ವಿ ಹ್ಯಾವ್ ದ ಕ್ಯಾಲಿಫ್ ಹೂ ಬಿಕೇಮ್ ದ ಹೆಡ್ ಆಫ್ ಇಸ್ಲಾಂ. ಕ್ಯಾಲಿಫ್ ಅಥವಾ ಖಲೀಫಾ ಇಸ್ಲಾಂ ಧರ್ಮದ ಗುರು ಆಗ್ತಾರೆ. ಓಕೆ, ಸೊ ಅವರ ಲೀಡರ್ ಖಲೀಫನ ನೇತೃತ್ವದಲ್ಲಿ ಅರಬ್ರಿಗೆ 3 ಗುರಿಗಳಿತ್ತು. ಅರಬ್ಸ್ ಹ್ಯಾಡ್ 3 ಮೇನ್ ಏಮ್ಸ್. ಅರಬ್ರಿಗೆ 3 ಮುಖ್ಯ ಗುರಿಗಳಿತ್ತು. ಒಂದು, ಇಸ್ಲಾಂ ಧರ್ಮನ ಸ್ಪ್ರೆಡ್ ಮಾಡಬೇಕು, ಟು ಸ್ಪ್ರೆಡ್ ಇಸ್ಲಾಂ ಟು ನ್ಯೂ ಆಸ್ ಮಚ್ ಆಸ್ ಪಾಸಿಬಲ್ ಟು ನ್ಯೂಯರ್ ಪಾರ್ಟ್ಸ್ ಆಫ್ ದ ಅರ್ತ್. ಎರಡನೇದು, ಟು ಕಾಂಕರ್ ನ್ಯೂ ಲ್ಯಾಂಡ್ಸ್, ಹೊಸ ಜಾಗಗಳನ್ನ ಗೆಲ್ಲಬೇಕು, ಟು ಕಾಂಕರ್ ನ್ಯೂ ಲ್ಯಾಂಡ್ಸ್ ಆರ್ ಏರಿಯಾಸ್. ಅಂಡ್ ಮೂರನೇದು, ಟು ಎಕ್ಸ್ಪ್ಯಾಂಡ್ ಟ್ರೇಡ್. So these are the 3 main aims of the Arabs under their leader, the Khalifa. Okay. Now, in the 9th century, 900 AD, ಇಲ್ಲಿ ಒಂದು ಸಣ್ಣ ರಾಜ್ಯ ಸ್ಥಾಪನೆ ಆಗುತ್ತೆ. ಆ ರಾಜ್ಯನ ಸ್ಥಾಪನೆ ಮಾಡಿದ್ದು ಉಸ್ಮಾನ್ ಅಥವಾ ಆಥ್ಮನ್. He was a great warrior. In fact, sorry for that. So 9th century AD ಇಂದ ಇಸ್ಲಾಮು ಯುರೋಪಿಯನ್ ದೇಶಗಳ ಜೊತೆಗೆ ಯುದ್ಧ ಮಾಡಕ್ ಶುರು ಮಾಡುತ್ತೆ. ಓಕೆ, ವೈ? ಬಿಕಾಸ್ ಇಸ್ಲಾಂ ವಾಸ್ ಟ್ರೈಂಗ್ ಟು ಪೆನಿಟ್ರೇಟ್ ಇನ್ ಟು ಯುರೋಪ್ ಒಳಗೆ ಹಬ್ಬಕ್ಕೆ ನೋಡ್ತು ಇಸ್ಲಾಂ ಧರ್ಮ. ಅಲ್ಲಿದ್ದವರು ಕ್ರಿಶ್ಚಿಯನ್ ಧರ್ಮನ ಫಾಲೋ ಮಾಡ್ತಿದ್ರು. ಸೊ ಕ್ರಿಶ್ಚಿಯನ್ಸ್ ಮತ್ತು ಮುಸ್ಲಿಮ್ಸ್ ಯುದ್ಧ ಮಾಡಕ್ ಶುರು ಮಾಡ್ತಾರೆ 9th century AD ಇಂದ. ಅದನ್ನ ನಾವು ಕ್ರೂಸೇಡ್ಸ್ ಅಂತ ಕರಿತೀವಿ. ಕ್ರೂಸೇಡ್ಸ್ ಅಂದ್ರೆ ಹೋಲಿ ವಾರ್ಸ್. ಕ್ರೂಸೇಡ್ಸ್ ಶುರು ಆಗುತ್ತೆ ಯುರೋಪ್ ಅಲ್ಲಿ, ಆಯ್ತಾ. 13ನೇ ಶತಮಾನದಲ್ಲಿ 13th centuryಯಲ್ಲಿ ಒಬ್ಬ ಒಸ್ಮಾನ್ ಎಂಬ ವ್ಯಕ್ತಿ ಒಂದು ರಾಜ್ಯನ ಸ್ಥಾಪನೆ ಮಾಡ್ತಾನೆ. ಓಕೆ, ಒಂದು ರಾಜ್ಯನ ಸ್ಥಾಪನೆ ಮಾಡ್ತಾನೆ ಇನ್ ದಿ ಸೌತ್ ಈಸ್ಟ್ ಪೋರ್ಷನ್ ಆಫ್ ಯುರೋಪ್.
ಎಲ್ಲಿ? ಏಷ್ಯಾ ಮೈನರ್ ಅಲ್ಲಿ. ಅಂದ್ರೆ ಏಷ್ಯಾ ಮೈನರ್ ಅಂದ್ರೆ ಏನು? ಏಷ್ಯಾ ಮೈನರ್ ಅಂದ್ರೆ ಎಲ್ಲಿ ಏಷ್ಯಾ ಖಂಡ ಮತ್ತು ಯುರೋಪಿಯನ್ ಖಂಡಗಳು ಮೀಟ್ ಆಗುತ್ತೆ. ಇದು ಏಷ್ಯಾ ಅನ್ಕೊಳ್ಳಿ, ಇದು ಯುರೋಪ್ ಅನ್ಕೊಳ್ಳಿ. ಎಲ್ಲಿ ಈ ಎರಡು ಖಂಡಗಳು ಕಾಂಟಿನೆಂಟ್ಸ್ ಮೀಟ್, ದಟ್ ಏರಿಯಾ ಇಸ್ ಕಾಲ್ಡ್ ಏಷ್ಯಾ ಮೈನರ್. ಓಕೆ, ಸೊ ಏಷ್ಯಾ ಮೈನರ್ ಅಲ್ಲಿ ಆ ಜಾಗದಲ್ಲಿ ಒಂದು ಸಣ್ಣ ರಾಜ್ಯ ಸ್ಥಾಪನೆ ಮಾಡ್ತಾನೆ ಈ ಒಸ್ಮಾನ್ ಎಂಬ ವ್ಯಕ್ತಿ. ಆಯ್ತಾ? ಅವನು ಈ ವಾಸ್ ಅ ಗ್ರೇಟ್ ವಾರಿಯರ್. ಅಕ್ಕಪಕ್ಕ ರಾಜ್ಯಗಳನ್ನ ಗೆಲ್ಲಕ್ ಶುರು ಮಾಡ್ತಾನೆ. ಅವನ್ ಸತ್ತ ಮೇಲೆ ಅವನ ಉತ್ತರಾಧಿಕಾರಿಗಳು ಈ ರಾಜ್ಯನ ಒಂದು ಸಾಮ್ರಾಜ್ಯವಾಗಿ ಬೆಳೆಸ್ತಾರೆ. Okay, it grows into an empire under great leaders like Sultan Sulaiman II, the Magnificent, ಆಮೇಲೆ ಮೊಹಮ್ಮದ್ II. ನಾನು ಹೇಳಿದೆ, ನಾನು ಅವನೇ 3 ರೂಟ್ಗಳನ್ನ ಬ್ಲಾಕ್ ಮಾಡಿದ್ದು, ಕಾನ್ಸ್ಟಾಂಟಿನೋಪಲ್ ನ ಗೆದ್ದಿದ್ದು 1453 ಅಲ್ಲಿ ಅಲ್ವಾ. ಸೊ ತೀವ್ರವಾಗಿ ಬೆಳೆಯುತ್ತೆ ಈ ರಾಜ್ಯ ಸಾಮ್ರಾಜ್ಯ ಆಗುತ್ತೆ. 16 ಮತ್ತು 17 ಸೆಂಚುರಿಯಲ್ಲಿ ಆ ರಾಜ್ಯ ಆಟೋಮನ್, ನಾವೇನಂತೀವಿ ಇಂಗ್ಲಿಷ್ ಅಲ್ಲಿ ಆಟೋಮನ್ ಟರ್ಕಿಶ್ ಎಂಪೈರ್ ಅಂತ ಕರಿತೀವಿ. ಆಥಮನ್, ಇವನ್ ಮೇಲೆ ಅವನೇ ಅದನ್ನ ಸ್ಥಾಪನೆ ಮಾಡಿದ್ದು, ಒಸ್ಮಾನ್ ಅಥವಾ ಆಥಮನ್. ಇಂಗ್ಲಿಷ್ ಅಲ್ಲಿ ಆಟೋಮನ್ ಎಂಪೈರ್ ಅಂತ ಹೇಳಿದ್ರು. ದೇ ವರ್ ಟರ್ಕ್ಸ್ ಬೈ ರೇಸ್. ಜನಾಂಗದಲ್ಲಿ ಟರ್ಕ್ರು. ಅವರು ಇದು ಇಸ್ಲಾಂ ಧರ್ಮಕ್ಕೆ ಮತಾಂತರಗೊಂಡಿದ್ರು. ಸೊ 16ನೇ ಮತ್ತು 17ನೇ ಸೆಂಚುರಿಯಲ್ಲಿ ಇವೆಲ್ಲ ಒಳಗೊಂಡಿತ್ತು. ಯಾವುದು? ಆಟೋಮನ್ ಟರ್ಕಿಶ್ ಸಾಮ್ರಾಜ್ಯ ಅಂದರೆ ಇವೆಲ್ಲ ಒಳಗೊಂಡಿತ್ತು. ಓಕೆ, ಅಂಡ್ ಅಟ್ ಇಟ್ಸ್ ಪೀಕ್ ದೇ ಹ್ಯಾಡ್ ಆಲ್ಸೋ ಕಾಂಕರ್ಡ್ ವಿಯನ್ನಾ. ಆಸ್ಟ್ರಿಯಾದ ರಾಜಧಾನಿ ವಿಯನ್ನಾನ ಗೆಲ್ತಾರೆ ಆಟೋಮನ್ ಟರ್ಕಿಶ್ ಸುಲ್ತಾನರು. ಓಕೆ, ಎಲ್ಲ ಈ ಹ್ಯೂಜ್ ಏರಿಯಾನ ಆಳ್ತಿದ್ರು ಅವರು. ಅವ್ರ ಧರ್ಮ ಯಾವುದು? ಆಟೋಮನ್ ಟರ್ಕಿಶ್ ಸುಲ್ತಾನು ಮತ್ತು ಅವರ ರಾಜ್ಯಪಾಲರ ಧರ್ಮ ಇಸ್ಲಾಮು. ಆದ್ರೆ ಈ ದೊಡ್ಡ ಸಾಮ್ರಾಜ್ಯದಲ್ಲಿ ಕೆಲವು ಜನ ಕ್ರಿಶ್ಚಿಯನ್ಸ್ ಇದ್ರು. ಆಟೋಮನ್ ಟರ್ಕಿಶ್ ಸಾಮ್ರಾಜ್ಯದಲ್ಲಿ ಕೆಲವು ಜನ ಕ್ರಿಶ್ಚಿಯನ್ಸ್ ಇದ್ರು. ಅವರಲ್ಲಿ ನೋಡಿ, ಇಲ್ಲಿ ಗ್ರೀಕ್ಸು, ಆಮೇಲೆ ಇಲ್ಲಿ ರೊಮಾನಿಯನ್ಸು, ಬಲ್ಗೇರಿಯನ್ಸು, ಹಂಗೇರಿಯನ್ಸು, ಬಲ್ಗೇರಿಯನ್ಸು, ರೊಮಾನಿಯನ್ಸು, ಗ್ರೀಕ್ಸು, ಸರ್ಬಿಯನ್ಸು. ಓಕೆ, ಇವರೆಲ್ಲ ಕ್ರಿಶ್ಚಿಯನ್ ಧರ್ಮನ ಫಾಲೋ ಮಾಡ್ತಿದ್ರು. ಇದೇ ಟರ್ಕಿಶ್ ಸಾಮ್ರಾಜ್ಯದಲ್ಲಿ ಕ್ರಿಶ್ಚಿಯನ್ ಧರ್ಮದ ಪುಣ್ಯಕ್ಷೇತ್ರಗಳು ಇದ್ವು. ಜೆರುಸಲಂ ಮತ್ತು ಬೆತ್ಲೆಹೆಮ್. ಬೆತ್ಲೆಹೆಮ್ ಅಲ್ಲಿ ಜೀಸಸ್ ಕ್ರೈಸ್ಟ್ ಹುಟ್ಟಿದ್ರು ಅಂತ ಹೇಳ್ತಾರಲ್ಲ, ಹಿ ವಾಸ್ ಬಾರ್ನ್ ದೇರ್. ಸೊ ಅದು ಕೂಡ ಈ ಜಾಗ ಅವರ ಸಾಮ್ರಾಜ್ಯದಲ್ಲೇ ಸೇರ್ಕೊಂಡಿತ್ತು, ಜೆರುಸಲಂ ಮತ್ತು ಬೆತ್ಲೆಹೆಮ್. ಸೊ ಇಲ್ಲಿ ಸುಲ್ತಾನು, ಆಟೋಮನ್ ಟರ್ಕಿಶ್ ಸುಲ್ತಾನು ಮತ್ತು ಅವನ ರಾಜ್ಯಪಾಲರು ಈ ಕ್ರಿಶ್ಚಿಯನ್ ಧರ್ಮದ ಪ್ರಜೆಗಳ ಮೇಲೆ ಎಕ್ಸ್ಪ್ಲಾಟೇಷನ್ ಮಾಡೋರು, ದಬ್ಬಾಳಿಕೆ ಮಾಡೋರು, ಬೇರೆ ಬೇರೆ ರೀತಿಯಲ್ಲಿ ಅವ್ರನ್ನ ಹಿಂಸೆ ಕೊಡೋರು. ಓಕೆ, ಮಹಿಳೆಯರ ಮೇಲೆ ದೌರ್ಜನ್ಯಗಳನ್ನು ಮಾಡೋದು. ಓಕೆ, ಇವೆಲ್ಲ ಮಾಡ್ತಿದ್ರು, ಎಕ್ಸ್ಪ್ಲಾಯ್ಟ್ ಮಾಡೋದು. ಅಂಡ್ ಯುರೋಪಿಯನ್ ರಾಷ್ಟ್ರಗಳಿಗೆ ಅವ್ರಿಗೆ ಏನ್ ಮಾಡೋದು ಅಂತ ಗೊತ್ತಾಗಲಿಲ್ಲ. ಯಾಕಂದ್ರೆ ತುಂಬಾ ಶಕ್ತಿಶಾಲಿ ಸಾಮ್ರಾಜ್ಯ ಇದು, ಆಟೋಮನ್ ಟರ್ಕಿಶ್ ಸಾಮ್ರಾಜ್ಯ. ಸುಮ್ಮನೆ ಆಗಿರ್ಬೇಕಾಗಿತ್ತು. ಆದ್ರೆ 18ನೇ ಶತಮಾನದಲ್ಲಿ 1815 ಏನಾಗುತ್ತೆ, ಟರ್ಕಿ ವಾಸ್ ಕಾಲ್ಡ್ ದ ಸಿಕ್ ಮ್ಯಾನ್ ಆಫ್ ಯುರೋಪ್. ತುಂಬಾ ತನ್ನ ಶಕ್ತಿ ಸಾಮರ್ಥ್ಯಗಳನ್ನ ಕಳ್ಕೊಂಡ್ಬಿಡುತ್ತೆ ಯಾವುದು? ಆಟೋಮನ್ ಟರ್ಕಿಶ್ ಸಾಮ್ರಾಜ್ಯ. ಅಂಡ್ ಟರ್ಕಿಶ್ ರಾಜನು ಕೂಡ ತನ್ನ ಶಕ್ತಿ ಸಾಮರ್ಥ್ಯಗಳನ್ನ ಕಳ್ಕೊಂಡ್ಬಿಟ್ಟ. ಏನಕ್ಕೆ? ಅವನ್ ಕೆಳಗಿದ್ದಂತಹ ರಾಜ್ಯಪಾಲರು ಸ್ವತಂತ್ರವನ್ನ ಘೋಷಣೆ ಮಾಡಕ್ ಶುರು ಮಾಡ್ತಾರೆ. ಯಾಕಂದ್ರೆ ಕೇಂದ್ರ ಸರ್ಕಾರ ವೀಕ್ ಆಗ್ಬಿಟ್ಟಿದೆ. ಆಯ್ತಾ? ಅದಾದ್ಮೇಲೆ ಪ್ರಿನ್ಸಿಪಲ್ಸ್ ಆಫ್ ದ ಫ್ರೆಂಚ್ ರೆವಲ್ಯೂಷನ್ ಇಲ್ಲಿಗೂ ಸ್ಪ್ರೆಡ್ ಆಗಿತ್ತು. ಲಿಬರ್ಟಿ, ಈಕ್ವಾಲಿಟಿ, ಫ್ರೆಟರ್ನಿಟಿ, ನ್ಯಾಷನಲಿಸಂ, ಡೆಮೋಕ್ರಸಿ, ರಿಪಬ್ಲಿಕನಿಸಂ, ಅದು ಕೂಡ ಇಲ್ಲಿ ಈ ಜಾಗಕ್ಕೂ ಕೂಡ ಸ್ಪ್ರೆಡ್ ಆಗಿತ್ತು. ಸೊ ಒಂದ್ಸತಿ ಆಟೋಮನ್ ಟರ್ಕಿಶ್ ಸಾಮ್ರಾಜ್ಯ ಮತ್ತು ಸರ್ಕಾರ ವೀಕ್ ಆದಾಗ ಇಲ್ಲಿದ್ದಂತಹ ಮೈನಾರಿಟಿ ಕ್ರಿಶ್ಚಿಯನ್ಸು, ಗ್ರೀಕ್ಸು, ಬಲ್ಗೇರಿಯನ್ಸು, ರೊಮಾನಿಯನ್ಸು, ಸರ್ಬಿಯನ್ಸು, ನಾವು ಈ ನಮ್ಮ ಸ್ವತಂತ್ರವನ್ನ ಪಡ್ಕೊಬೇಕು, ಈ ಟರ್ಕಿಶ್ ಸಾಮ್ರಾಜ್ಯದಿಂದ ಹೊರಬಂದು ನಾವು ನಮ್ಮ ಸ್ವತಂತ್ರವನ್ನ ಪಡ್ಕೋಬೇಕು ಅಂತ ಆಸೆ ಪಡ್ತಾರೆ, ಹೋರಾಡಕ್ ಶುರು ಮಾಡ್ತಾರೆ. ಆಯ್ತಾ? ಆದ್ರೇನು ಈ ಟರ್ಕಿಶ್ ರಾಜ ಮತ್ತು ಅವನ ರಾಜ್ಯಪಾಲರು ಬೇರೆ ಬೇರೆ ರೀತಿಯಲ್ಲಿ ಅವ್ರಿಗೆ ಹಿಂಸೆ ಕೊಡ್ತಾರೆ. ಅಂದ್ರೆ ಸಪ್ರೆಸ್ ಮಾಡಕ್ ನೋಡ್ತಾರೆ, ಎಕ್ಸ್ಪ್ಲಾಯ್ಟ್ ಮಾಡಕ್ ನೋಡ್ತಾರೆ. ಇನ್ವೈಟಿಂಗ್ ದ ವರಾತ್ ಆಫ್ ದ ಯುರೋಪಿಯನ್ ಕಂಟ್ರೀಸ್, ಇಂಗ್ಲೆಂಡ್, ಫ್ರಾನ್ಸು, ರಷ್ಯಾ, ಆಸ್ಟ್ರಿಯಾ, ಜರ್ಮನಿ, ಇಟಲಿ ಇವ್ರಿಗೆ ಬೆಂಬಲ ಕೊಡುತ್ತೆ. ಯಾರಿಗೆ? ಕ್ರಿಶ್ಚಿಯನ್ ಮೈನಾರಿಟೀಸ್ಗೆ ಬೆಂಬಲ ಕೊಡೋಕೆ ಶುರು ಮಾಡುತ್ತೆ. ಸೊ ವಾಟ್ ಈಸ್ ದಿಸ್ ಈಸ್ಟರ್ನ್ ಕ್ವಶನ್? ಇಟ್ ಇಸ್ ನಥಿಂಗ್ ಬಟ್
when the Ottoman Turkish Empire became weak, you have the subject minorities, Christian minorities, who wanted to assert their independence. You have European powers who wanted to take advantage of a weakened Turkey, weakened Ottoman Turkish Empire, ಫಾರ್ ದ ಸೆಲ್ಫಿಶ್ ಇಂಟ್ರೆಸ್ಟ್. ಅವ್ರಿಗೆ ಏನಂತಂದ್ರು ಅವರು ಈ ಯುರೋಪಿಯನ್ ರಾಷ್ಟ್ರಗಳು ನಾವು ಇಲ್ಲಿ ಕ್ರಿಶ್ಚಿಯನ್ ಪ್ರಜೆಗಳಿಗೆ ದಬ್ಬಾಳಿಕೆ ಮಾಡ್ತಾ ಇದ್ದಾರೆ, ಎಕ್ಸ್ಪ್ಲಾಯ್ಟ್ ಮಾಡ್ತಾ ಇದ್ದಾರೆ, ಅವ್ರ ಪರವಾಗಿ ನಾವು ಅವ್ರ ಜೊತೆ ನಿಲ್ತೀವಿ, ಅವ್ರಿಗೆ ಸಪೋರ್ಟ್ ಕೊಡ್ತೀವಿ ಅಂತಂದ್ರು. ಆದರೆ ಅವ್ರದ್ದೇ ಆದ ಒಂದು ಸೆಲ್ಫಿಶ್ ಇಂಟ್ರೆಸ್ಟ್ ಗಳಿತ್ತು ಪ್ರತಿ ಒಂದು ದೇಶದ್ದು. ರಷ್ಯಾ ಆಗ್ಲಿ, ಆಸ್ಟ್ರಿಯಾ ಆಗ್ಲಿ, ಇಂಗ್ಲೆಂಡ್ ಆಗ್ಲಿ, ಫ್ರಾನ್ಸ್ ಆಗ್ಲಿ, ಜರ್ಮನಿ ಅಥವಾ ಇಟಲಿ ಆಗ್ಲಿ, ಈ 5-6 ರಾಷ್ಟ್ರಗಳು ಈ ಜಾಗದಲ್ಲಿ ತಮ್ಮ ತಲೆಗಳನ್ನ ಹಾಕಕ್ ಶುರು ಮಾಡ್ತು ಒಂದ್ಸತಿ ಆಟೋಮನ್ ಟರ್ಕಿ ಸಾಮ್ರಾಜ್ಯ ವೀಕ್ ಆದಾಗ. ಆಯ್ತಾ? ಸೊ ಇವೆಲ್ಲ ಇಶ್ಯೂಗೆ ನಾವು ಈಸ್ಟರ್ನ್ ಕ್ವೆಶ್ಚನ್ ಅಂತ ಕರಿತೀವಿ. ಡಿಡ್ ಯು ಅಂಡರ್ಸ್ಟ್ಯಾಂಡ್? All this issue is called Eastern question. What was the end result of this? We have some wars which were fought here. For example, wars between Turkey and Egypt. Turkey ಮತ್ತು ಈಜಿಪ್ಟ್ ಯುದ್ಧ, ಕ್ರಿಮಿಯನ್ ಯುದ್ಧ ಇಲ್ಲೇ ಆಗಿದ್ದು, ಕ್ರಿಮಿಯನ್ ಯುದ್ಧ. ರೂಸೋ ಟರ್ಕಿಶ್ ವಾರ್, ರಷ್ಯಾ ಮತ್ತು ಟರ್ಕಿ ನಡುವೆ ಯುದ್ಧ. ಮತ್ತು ಇಲ್ಲಿ ಆದಂತಹ ಬೆಳವಣಿಗೆ ಮೊದಲನೇ ವಿಶ್ವ ಯುದ್ಧದ ಇಮಿಡಿಯೇಟ್ ಕಾಸ್ ಆಗುತ್ತೆ. ಇಲ್ಲಿ ಏನು ಬೆಳವಣಿಗೆ ಆಯ್ತು, ಇದರಿಂದಾನೇ ಮೊದಲನೇ ವಿಶ್ವ ಯುದ್ಧ ಶುರುವಾಗಿದ್ದು. Okay, the global conflagration began with developments in this area. The immediate cause for the outbreak of World War I. So ಈ ಟಾಪಿಕ್ ನಾನು ಮಾಡ್ಲೇಬೇಕು. ಆಯ್ತಾ? ಎಲ್ಲಾನು ಇಂಪಾರ್ಟೆಂಟ್ ಇಲ್ಲ, ಲಾಸ್ಟ್ ಅಲ್ಲಿ ಹೇಳ್ತೀನಿ ಯಾವ್ದನ್ನ ಜ್ಞಾಪನ ಇಟ್ಕೊಳ್ಳಿ ಅಂತ, ಅದು ಮಾತ್ರ ಜ್ಞಾಪನ ಇಟ್ಕೊಳ್ಳಿ. ಅದ್ರ ಕತೆ ಕೇಳಿ. Clear? This is the introduction to this topic. What did I say? Once upon a time, this Ottoman Turkish Empire was a very strong empire. It was established by Osman in 13th century. By the 16th and 17th century, it engulfed northern parts of Africa, Iraq, Egypt, and also Asia Minor and Balkan, southeast portion of Europe. The Sultan and his governors used to commit all sorts of atrocities on the Christian minorities. And the European nations were helpless because the Ottoman Turkish government was very, very strong. It was a very strong empire. But once in the 18th century, you have the rapid decline in the power of the Ottoman Turkish Empire. We have these Christian minorities like the Greeks, the Bulgarians, the Romanians, the Albanians, the Serbians who began to assert themselves. They wanted to achieve their independence and become free from the control of the Ottoman Turkish government, creating a very complicated situation known as the Eastern question. The European countries also had divergent interests here. They had selfish and divergent interests. ಬೇರೆ ಯುರೋಪಿಯನ್ ರಾಷ್ಟ್ರಗಳದು ಬೇರೆ ಇಂಟ್ರೆಸ್ಟ್ ಇತ್ತು. ಇದೆಲ್ಲ ಒಂದು ಸಿಚುಯೇಷನ್ ನಾವು ಈಸ್ಟರ್ನ್ ಕ್ವೆಶ್ಚನ್ ಅಂತ ಕರಿತೀವಿ. ಕ್ಲಿಯರಾ? ದಿಸ್ ಇಂಟ್ರೊಡಕ್ಷನ್.